ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಹೊಸ ನೋಟಿಫಿಕೇಶನ್ ಹೊರಡಿಸಿದೆ. ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು 33 ಹುದ್ದೆಗಳು ಖಾಲಿ ಇರೋ ಬಗ್ಗೆ ಇಲ್ಲಿ ಪೂರ್ತಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ದರ್ಜೆ 2 ನೋಡಿ ಇಲ್ಲಿ ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ವಿವರ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು. ಸಹಾಯಕ ಆಡಳಿತಾಧಿಕಾರಿ, ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಎರಡು ವೇಕೆನ್ಸಿಗಳಿದೆ. ಅದರ ನಂತರ ಸಹಾಯಕ ಲೆಕ್ಕಾಧಿಕಾರಿ, ಅದರದ್ದು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 2 ವೇಕೆನ್ಸಿಗಳಿದೆ. ಇದರ ನಂತರ ಸಹಾಯಕ ಕಾನೂನು ಅಧಿಕಾರಿ, ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 4+1 ಇದೆ. ಅದರ ನಂತರ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಇದರಲ್ಲಿ ಟೋಟಲ್ ವೇಕೆನ್ಸಿ 4 ಇದೆ. ಇದರ ನಂತರ ಸಹಾಯಕ ತಾಂತ್ರಿಕ ಶಿಲ್ಪಿ, ಇದರಲ್ಲಿ ಕೂಡ 6 ವೇಕೆನ್ಸಿಗಳಿದೆ. ಇದರ ನಂತರ ಸಹಾಯಕ ಸಂಚಾರ ವ್ಯವಸ್ಥಾಪಕ, ಇದರಲ್ಲಿ ಕೂಡ 8 ವೇಕೆನ್ಸಿಗಳಿದೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 26+1 ಇದೆ. ಉಳಿದಂಥ ವೇಕೆನ್ಸಿಗಳು ಏನಿದೆ ಫ್ರೆಂಡ್ಸ್, ಅದು ಆಂತರಿಕ ನೇಮಕಾತಿ ಅಂತ ಇರುತ್ತೆ. ಅಂದರೆ ಈಗಾಗಲೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಕ್ಯಾಂಡಿಡೇಟ್ಸ್ ಅಂದರೆ ವ್ಯಕ್ತಿಗಳಿಗೆ ಈ ಒಂದು ಹುದ್ದೆಗಳು ಮೀಸಲಿರುತ್ತೆ. ಇದಾದ ನಂತರ ಇಲ್ಲಿ ನೋಡ್ಬೋದು, ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಈಗಿರುವಂಥ ಹುದ್ದೆಗಳು ಅಂದರೆ ಈಗ 33 ಇದೆ. 33 ಇದರಲ್ಲಿ ಪ್ಲಸ್ ಆ್ಯಡ್ ಮಾಡ್ಬೋದು ಅಥವಾ ಕಮ್ಮಿ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ನಿಮ್ಮ ವಿದ್ಯಾರ್ಹತೆ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಸಹಾಯಕ ಆಡಳಿತಾಧಿಕಾರಿ ಮಾಸ್ಟರ್ ಡಿಗ್ರಿ ಮಾಡಬೇಕು. ಅಂದರೆ ನೀವು ಸಹಾಯಕ ಆಡಳಿತಾಧಿಕಾರಿಗೆ ಅಪ್ಲೈ ಮಾಡೋದಾದರೆ ನೀವು ಮಾಸ್ಟರ್ ಡಿಗ್ರಿ ಮಾಡಿರಬೇಕು. ಇಲ್ಲಿ ನೋಡಿ, ನಾನು ಜಸ್ಟ್ ಶಾರ್ಟ್ಕಟ್ಟಾಗಿ ಹೋಗ್ತಾ ಇದ್ದೀನಿ. ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಅದರ ನಂತರ ನಿಮ್ಮ ಒಂದು ಡಿಗ್ರಿ ಆಗಿರ್ಬೋದು, ಯಾವುದಕ್ಕೆ ರಿಲೇಟೆಡ್ ಅಂದರೆ ಮಾಸ್ಟರ್ ಡಿಗ್ರಿ ನೀವು ಕಾಮರ್ಸ್, BCom ವಿತ್ MBA ಈ ರೀತಿ ಇರುತ್ತೆ. ನೀವು ಡೀಟೇಲಾಗಿ ವಿಡಿಯೋ ಪೋಸ್ ಮಾಡ್ಕೊಂಡು ನೋಡ್ಬೋದು. ನಾನು ಶಾರ್ಟಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಸಹಾಯಕ ಲೆಕ್ಕಾಧಿಕಾರಿ ಮಾಸ್ಟರ್ ಡಿಗ್ರಿ ಮಾಡಿರಬೇಕು. ಮತ್ತು ಅದರ ನಂತರ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರಬೇಕು. ಇಲ್ಲಿ ನೋಡ್ಬೋದು. ಇದರ ನಂತರ ಸಹಾಯಕ ಕಾನೂನು ಅಧಿಕಾರಿಗೆ ನೀವು ಅಪ್ಲೈ ಮಾಡೋದಾದರೆ ನೀವು ಡಿಗ್ರಿ ಮಾಡಿರಬೇಕು. ಡಿಗ್ರಿ ಇನ್ ಲಾ ಫ್ರಾಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಅಂತ ಇದೆಯಲ್ವಾ, ಅದರ ಜೊತೆಗೆ ನೀವು ಅಡ್ವೊಕೇಟ್ ಆಗಿ 2 ವರ್ಷದ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು ನೀವು ಸಹಾಯಕ ಕಾನೂನು ಅಧಿಕಾರಿ ಪೋಸ್ಟಿಗೆ ಅಪ್ಲೈ ಮಾಡೋದಾದರೆ. ಇದಾದ ನಂತರ ಸಹಾಯಕ ಸಂಚಾರ ವ್ಯವಸ್ಥಾಪಕ, ಇದಕ್ಕೆ ಅಪ್ಲೈ ಮಾಡೋದಾದರೆ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರಬೇಕು, ಅದು MBAನಲ್ಲಿ. ಇದಾದ ನಂತರ ನಿಮ್ಮ ದೇಹದಾಢ್ಯತೆ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, 163 ಸೆಂಟರ್ ಪುರುಷರು. ಇಲ್ಲಿ ನೋಡಿ, ಇಲ್ಲಿ ಪುರುಷರು ಅವರ ಪುರುಷರ ಎತ್ತರ ಇಲ್ಲಿ 163 ಸೆಂಟಿಮೀಟರ್, ಮಹಿಳೆಯರ ಎತ್ತರ 153 ಸೆಂಟಿಮೀಟರ್ ಇರಬೇಕು. ಇದಾದ ನಂತರ ತೂಕ ನೋಡಿ ಫ್ರೆಂಡ್ಸ್, ತೂಕ ಬಂದುಬಿಟ್ಟು ಪುರುಷರದು 55 kg ಇರಬೇಕು ಮಿನಿಮಮ್, ಮಹಿಳೆಯರದು 50 kg ಇರಬೇಕು. ಇದಾದ ನಂತರ ವಯೋಮಿತಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷಗಳ ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ. ಅದ ನಂತರ ಪ್ರವರ್ಗ 2A, 2B, 3A, 3B ಇವರಿಗೆ ಗರಿಷ್ಠ ವಯೋಮಿತಿ ಬಂದುಬಿಟ್ಟು 41 ವರ್ಷಗಳಿದೆ. ಇದಾದ ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ 43 ವರ್ಷದ ಒಂದು ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೋಡಿ, ನಿಮ್ಮ ಅರ್ಜಿ ಹಾಕಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 21/11/2025 ಇದೆ. ಅದರ ನಂತರ ನಿಮ್ಮ ಕೊನೆಯ ದಿನಾಂಕ ಬಂದುಬಿಟ್ಟು 10/12/2025. ಇಲ್ಲಿ ನೋಡಿ, ಅರ್ಜಿ ಶುಲ್ಕದ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರವರ್ಗ 2A, 2B, 3A, 3B ಇವರು 750 ರೂಪಾಯಿ ಫೀಸನ್ನು ಕಟ್ಟಬೇಕು. ಇದಾದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕರು 500 ರೂಪಾಯಿ ಫೀಸ್ ಕಟ್ಟಬೇಕು. ಇದಾದ ನಂತರ ವಿಕಲಚೇತನ ಅಭ್ಯರ್ಥಿಗಳು 250 ರೂಪಾಯಿ ಫೀಸ್ ಕಟ್ಟಬೇಕು. ಮತ್ತಿನ್ನೊಂದು ಮುಖ್ಯವಾಗಿ, ಈ ಒಂದು ಫೀಸ್ ಇದು ಹಿಂತಿರುಗಿಸಲಾಗುವುದಿಲ್ಲ. ಅಂದರೆ ನೀವು ಕಟ್ಟಿದಂಥ ಫೀ ವಾಪಸ್ ರಿಫಂಡ್ ಆಗೋದಿಲ್ಲ.
ಇದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡಿ, ಇದು ಒಂದು ಆಫ್ಲೈನ್ ಪರೀಕ್ಷೆ ಇರುತ್ತೆ. ಇಲ್ಲಿ ನೋಡ್ಬೋದು ಆಫ್ಲೈನ್ ಮೂಲಕ ಅಂದರೆ ನಮ್ಮ PC ನಮ್ಮ ಕರ್ನಾಟಕದ್ದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವ ರೀತಿ ನಡೆಯುತ್ತಲ್ಲ, ಇದನ್ನು ಕೂಡ ಅದೇ ರೀತಿ ನಡೆಯುತ್ತೆ ಆಫ್ಲೈನ್ ಮುಖಾಂತರ. ಇದಾದ ನಂತರ ಕನ್ನಡ ಭಾಷಾ ಜ್ಞಾನ ಪರೀಕ್ಷೆ. ಇಲ್ಲಿ ನೋಡ್ಬೋದು ನೀವು SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ನೀವು ಸೆಕೆಂಡ್ ಇಯರ್ ಅಥವಾ 10th ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿದರೆ ಮಾತ್ರ ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಿರ್ತೀರ. ಇದಾದ ನಂತರ ಇಲ್ಲಿ ನೋಡ್ಬೋದು ದರ್ಜೆ 2 ಅಧಿಕಾರಿ ಹುದ್ದೆಗೆ ಪತ್ರಿಕೆ 1 ಪತ್ರಿಕೆ 2 ಪೇಪರ್ಸ್ ಇರುತ್ತೆ. ಪತ್ರಿಕೆ 1ನಲ್ಲಿ ಸಾಮಾನ್ಯ ಪತ್ರಿಕೆ ಅಂದರೆ ಜನರಲ್ ಪೇಪರ್ನಲ್ಲಿ ಒಟ್ಟು 300 ಪ್ರಶ್ನೆಗಳಿರುತ್ತೆ. 300 ಪ್ರಶ್ನೆಗೆ 300 ಅಂಕಗಳು. ನಿಮಗೆ ಟೈಮ್ ಬಂದುಬಿಟ್ಟು 2 ಗಂಟೆಯ ಅವಕಾಶ ಇರುತ್ತೆ. ಇದಾದ ನಂತರ ಸ್ಪೆಸಿಫಿಕ್ ಪೇಪರ್ ಅಂದರೆ ಪತ್ರಿಕೆ 2, ಇದರಲ್ಲೂ ಕೂಡ ನಿಮಗೆ 300 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದರಲ್ಲಿ ಕೂಡ 2 ಗಂಟೆಯ ಕಾಲಾವಕಾಶ ಇರುತ್ತೆ. ಇದಾದ ನಂತರ ಈ ಎಕ್ಸಾಮ್ನಲ್ಲಿ ಮುಖ್ಯವಾಗಿ ನೋಡಬೇಕಿಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ 4 ಪ್ರಶ್ನೆಗಳು ತಪ್ಪಾದರೆ 1 ಅಂಕ ಮೈನಸ್ ಆಗುತ್ತೆ. ಇದಾದ ನಂತರ ಆಯ್ಕೆ ವಿಧಾನ ನೀವು ನೋಡ್ಬೋದು. ಇದು ತುಂಬ ಮುಖ್ಯವಾಗಿ ನೀವು ಗಮನಿಸಬೇಕು. ಇಲ್ಲಿ ನೋಡಿ, ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳ 50% ಹಾಗೂ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯಲ್ಲಿ ಅವರು ಪಡೆದ ಅಂಕಗಳ 50% ಒಟ್ಟುಗೂಡಿಸಿ. ಅಂದರೆ ನೀವು ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳಲ್ಲಿ 50% ತೆಗೆದುಕೊಂಡು ನೀವು ನಿಮ್ಮ ಮಾಸ್ಟರ್ ಡಿಗ್ರಿ ಅಥವಾ ಗ್ರ್ಯಾಜುಯೇಷನಲ್ಲಿ ಪಡೆದಂಥ ಅಂಕಗಳಲ್ಲಿ 50% ತೆಗೆದುಕೊಂಡು ಎರಡೂ ಮರ್ಜ್ ಮಾಡಿ ನಿಮಗೆ ಸೆಲೆಕ್ಷನ್ ಮಾಡಲಾಗುತ್ತದೆ. ಇದಾದ ನಂತರ ಇಲ್ಲಿ ಸಿಲೆಬಸ್ ಬಗ್ಗೆಯೂ ಕೊಟ್ಟಿದ್ದಾರೆ. ನೀವು ಯಾವ್ಯಾವ ಟಾಪಿಕ್ಸ್ಗಳನ್ನು ಅಂದರೆ ಯಾವ್ಯಾವ ಟಾಪಿಕ್ಸ್ ಮೇಲೆ ಎಷ್ಟೆಷ್ಟು ಕ್ವಶನ್ ಕೇಳ್ತಾರೆ ಅನ್ನೋದನ್ನ ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಕರೆಂಟ್ ಇವೆಂಟ್ಸ್ ಬಗ್ಗೆ 60 ಮಾರ್ಕ್ಸ್ ಇರುತ್ತೆ. ಇದಾದ ನಂತರ ಹ್ಯೂಮನಿಟೀಸ್ ಹಿಸ್ಟ್ರಿ ಆಫ್ ಇಂಡಿಯಾ ಇದರ ಬಗ್ಗೆ 30 ಮಾರ್ಕ್ಸ್ ಇರುತ್ತೆ. ಇದಾದ ನಂತರ ವರ್ಲ್ಡ್ ಜಿಯೋಗ್ರಫಿ ಆ್ಯಂಡ್ ಜಿಯೋಗ್ರಫಿ ಆಫ್ ಇಂಡಿಯಾದ ಬಗ್ಗೆ ಕೂಡ 30 ಮಾರ್ಕ್ಸ್ ಇರುತ್ತೆ. ಇದಾದ ನಂತರ ಡಾಟಾ ಅನಾಲಿಸಿಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದರ ಬಗ್ಗೆ ಕೂಡ 30 ಮಾರ್ಕ್ಸ್ ಇರುತ್ತೆ. ಇದಾದ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಪಾಲಿಟಿ ಬಗ್ಗೆ 60 ಮಾರ್ಕ್ಸ್ ಇರುತ್ತೆ. ಇದಾದ ನಂತರ ಲಾಜಿಕಲ್ ರೀಸನಿಂಗ್ ಮ್ಯಾಥ್ಸ್ ಬಗ್ಗೆ ಇದರಲ್ಲೂ ಕೂಡ 60 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ಜನರಲ್ ಸೈನ್ಸ್ ಎನ್ವಿರಾನ್ಮೆಂಟ್ ಬಗ್ಗೆ ಕೂಡ 30 ಮಾರ್ಕ್ಸ್ ಇರುತ್ತೆ. ಇದಾದ ನಂತರ ಪೇಪರ್ 2 ಇದರಲ್ಲಿ ಕೂಡ 3 ಮಾರ್ಕ್ಸ್ ಒಂದು ಪೇಪರ್ ಇರುತ್ತೆ. ಇದರಲ್ಲಿ ನೋಡಿ, ಇಲ್ಲಿನೂ ಕೂಡ ಟಾಪಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಆ್ಯಕ್ಟ್ಸ್ ಆ್ಯಂಡ್ ಲಾಸ್ ರಿಲೇಟೆಡ್ ಇದರಲ್ಲಿ 150 ಅಂಕದ ಒಂದು ಪ್ರಶ್ನೆ, ಅಂದರೆ 150 ಅಂಕ ಹೇಳ್ತಾರೆ. ಇದಾದ ನಂತರ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಲೇಬರ್ಸ್ ಲಾ ಇದರಲ್ಲಿ ಕೂಡ 30 ಅಂಕ ಕೇಳ್ತಾರೆ. ಇದಾದ ನಂತರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇನ್ ಇಂಡಿಯಾ ಇದರ ಬಗ್ಗೆಯೂ ಕೂಡ 60 ಪ್ರಶ್ನೆಗಳು ಕೇಳ್ತಾರೆ. ಇದಾದ ನಂತರ ಎಮರ್ಜಿಂಗ್ ಟೆಕ್ನಾಲಜಿ ಬಗ್ಗೆಯೂ ಕೂಡ ಅದರಲ್ಲಿ 30 ಅಂಕ ಕೇಳ್ತಾರೆ. ಇದಾದ ನಂತರ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಬಗ್ಗೆಯೂ 30 ಪ್ರಶ್ನೆಗಳು ಕೇಳ್ತಾರೆ. ಇದಾದ ನಂತರ ಅರ್ಜಿ ಸಲ್ಲಿಸುವ ವಿಧಾನ ನೋಡಿ ಫ್ರೆಂಡ್ಸ್, ನೀವು KEA.KAR.nic.in ನಲ್ಲಿ ಹೋಗಿ ಈ ಒಂದು ವೆಬ್ಸೈಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ನೀವು ಒಂದು ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.